ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ ವೀಕ್ಷಕರೇ, ಯುಗಾದಿ ಹಬ್ಬದ ನಂತರ ಯಾವ್ಯಾವ ರಾಶಿಗಳಿಗೆ ಶುಭ ಫಲವನ್ನ ಕೊಡ್ತಾ ಇದೆ, ಈ ತಿಂಗಳ ಅಂದ್ರೆ ಬರುವಂತಹ ಜೂನ್ ತಿಂಗಳಲ್ಲಿ ಯಾವ ರಾಶಿಗಳಿಗೆ ಶುಭವಿದೆ, ಯಾವ ರಾಶಿಗಳಿಗೆ ಅಶುಭವಿದೆ ನೋಡ್ತಾ ಹೋಗೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಈಗ ಆಲ್ರೆಡಿ ಶನಿ ಬದಲಾವಣೆ ಆದಂತಹ ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಸಾಡೆಸ ಶುರುವಾಗಿದೆಯಪ್ಪ, ಇನ್ನೂ ನನಗೆ ಪ್ರಾಬ್ಲಮ್ ಬರ್ತಾ ಇದೆ. ಯಾಕೆಂದ್ರೆ ಮೇಷರಾಶಿಗೆ ಅಧಿಪತಿಯಾದಂತಹ ಶನಿ 11ನೇ ಮನೆಯಾಗಿ 12ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಏನಾಗ್ತಿದೆ, ನಮಗೇನಾರ ಕಷ್ಟಗಳು ಬರ್ತಾ ಇದೆಯಾ ಅಥವಾ ತುಂಬಾ ನಾವು ಪ್ರಾಬ್ಲಮ್ಸ್ ಹಾಕೊಳ್ತೀವ ಅನ್ನೋದೆಲ್ಲ ಮೇಷರಾಶಿಯವರಿಗೆ ತುಂಬಾ ಕಾಡ್ತಾ ಇರ್ಬೋದು ಅನ್ಕೋತೀನಿ. ನೋಡಿ ವೀಕ್ಷಕರೇ, ಯಾವುದೇ ಗ್ರಹಗಳು ಏನು ಈ 9 ನವಗ್ರಹಗಳು ಅಂತ ಹೇಳ್ತೀವಲ್ಲ, ಆ ಎಲ್ಲ ಗ್ರಹಗಳ ಅಧೀನದಲ್ಲೇ ಪ್ರತಿಯೊಬ್ಬ ಮನುಷ್ಯ ಇರೋದು. ಯಾಕೆ ಅಂದ್ರೆ ಗ್ರಹಗಳ ಆಟಕ್ಕೆ, ಗ್ರಹಗಳ ಒಂದು ಏನು ನಾವು ಬದಲಾವಣೆ ಹಾಕ್ತಿವಲ್ಲ ಗೋಚಾರದಲ್ಲಿ, ಅದಕ್ಕೂ ನಾವು ಕೂಡ ಮನುಷ್ಯ ಆಗ್ಲಿ, ಪರಿಸ್ಥಿತಿ ಆಗ್ಲಿ, ಅಥವಾ ವಾತಾವರಣಗಳಾಗ್ಲಿ, ಪ್ರಕೃತಿ ಆಗ್ಲಿ, ಪ್ರತಿಯೊಂದಕ್ಕೂ ಬಲಿ ಆಗ್ಲೇಬೇಕಾಗತ್ತೆ. ಆ ಒಂದು ಗ್ರಹಗಳ ಬದಲಾವಣೆಯ ನಂತರನೇ ಪ್ರಕೃತಿಯಲ್ಲೂ ಚೇಂಜಸ್ ಆಗೋದು, ಮನುಷ್ಯನ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನ ಆಗುವಂತದನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಮೇಷರಾಶಿಯವರಿಗೆ 11ನೇ ಮನೆ ಲಾಭಾಧಿಪತಿಯಾದಂತಹ ಶನಿ, ಯಾಕೆಂದ್ರೆ ಮೇಷರಾಶಿಯಲ್ಲಿ ಶನಿ 10ನೇನಾಗಿ 11ನೇನಾಗಿ 12ನೇ ಮನೆಗೆ ಗೋಚಾರದಲ್ಲಿ ಬರೋದ್ರಿಂದ ಏನನ್ನ ಕಳ್ಕೊಳ್ತಾರೆ, ಸಾಡೆಸ ಶುರು ಆಗ್ತಾ ಇದೆ ಅನ್ನೋದು ಕೂಡ ಎಲ್ಲರಿಗೂ ಭಯದ ವಾತಾವರಣನ ಉಂಟು ಮಾಡುವಂಥದ್ದು ಈ ಮೇಷರಾಶಿಯವರಿಗೆ. ನೋಡಿ, ಇಲ್ಲಿ ಭಯ ಪಡ್ಬೇಕಾಗಿದ್ದೇನಿಲ್ಲ ವೀಕ್ಷಕರೇ. ಯಾಕೆಂದ್ರೆ ಯಾವಾಗ ನಾವು ಭಯ ಪಡ್ತೀವಿ ಅಂದಾಗ ತಪ್ಪುಗಳನ್ನ ಮಾಡಿದಾಗ ಮಾತ್ರ ನಾವು ಭಯ ಪಡ್ತೀವಿ ಹೊರತು, ತಪ್ಪುಗಳನ್ನೇ ಮಾಡದೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದೀವಪ್ಪ, ನಾವು ಸರಿಯಾದ ಒಂದು ನೀತಿಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಗ್ರಹಗಳ ಬದಲಾವಣೆ ಖಂಡಿತ ಏನನ್ನೂ ಬಾಧಿಸುವುದಿಲ್ಲ. ಯಾಕೆ ಅಂತ ಅಂದ್ರೆ, ಯಾವ ಮನುಷ್ಯ ತನ್ನ ಒಂದು ಕಾರ್ಯರೂಪದಲ್ಲಿ ಮಾಡುವಂತ ಕೆಲಸಗಳನ್ನ, ತಾನು ಮಾಡುವಂತಹ ಕಾರ್ಯದಲ್ಲಿ ಕೆಲಸದಲ್ಲಿ ದೇವರನ್ನ ಕಾಣ್ತಾನೋ ಅಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿ ಗ್ರಹಗಳ ಬಾಧೆ ಆಗ್ಲಿ, ಕಾಟಗಳಾಗ್ಲಿ, ನೋವುಗಳಾಗ್ಲಿ ಕೊಡೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನು ಅಂತ ಅಂದ್ರೆ, ಈಗ ಮೇಷರಾಶಿಯವರಿಗೆ ಎಲ್ರಿಗೂ ಎದುರಿಸ್ತಾ ಇದ್ದಾರೆ, ಅಯ್ಯೋ ಸಾಡೆಸ ಶುರು ಆಯ್ತು, ಅಯ್ಯೋ ಮೇಷರಾಶಿಯವರಿಗೆ ತುಂಬಾ ಪ್ರಾಬ್ಲಮ್ ಅಂತ ಹೇಳಿ. ಖಂಡಿತ ಇಲ್ಲ ವೀಕ್ಷಕರೇ. ಶನಿ ಧರ್ಮ ಕರ್ಮಾಧಿಪತಿಯಾಗಿ ಗುರುವಿನ ಮನೆಯಲ್ಲಿ ಕುಳಿತಿರೋದ್ರಿಂದ, ನೋಡಿ, ಶನಿ ಬಂದು ಕರ್ಮಾಧಿಪತಿ, ಗುರು ಬಂದು ಧರ್ಮಾಧಿಪತಿ ಆಗಿ ಗುರುವಿನ ಮನೆಯಲ್ಲೇ ಕುಳಿತಿರೋದ್ರಿಂದ ಇಲ್ಲಿ ಅವನ್ ಏನ್ ಮಾಡ್ತಾನೆ, ಧರ್ಮದ ಪಾಠವನ್ನ, ಕರ್ಮದ ಪಾಠವನ್ನ ಹೇಳ್ಕೊಡಕ್ಕೆ ಅಂತಾನೆ ಶನಿ ಬರ್ತಾ ಇರೋದು. ನೋಡಿ, ನಾವು ಪಾಠದ ಮಾಸ್ಟ್ರು ಬಂದಾಗ ಎಲ್ಲರೂ ಗಲಾಟೆ ಮಾಡ್ತಿರ್ತಾರೆ ಸ್ಕೂಲಲ್ಲಿ. ಅದೇ ಮೇಷ್ಟ್ರು ಬಂದಿದ ತಕ್ಷಣ ಬಂದ್ರಪ್ಪ ಟೀಚರ್ ಅಂತ ಹೇಳಿ ಭಯ ಪಟ್ಟು ಒಂದು ಸೈಲೆನ್ಸ್ ಆಗಿ ಒಂದು ಕ್ರಮಬದ್ಧವಾಗಿ ಕುತ್ಕೊಳ್ಳುವಂತಹ ಮಕ್ಕಳುಗಳು ಮಾಡ್ತಾರೆ. ಯಾಕೆ ಅಂತ ಅಂದ್ರೆ, ಟೀಚರ್ ಅಂದ್ರೆ ಅಷ್ಟು ಭಯ, ಮಾಸ್ಟರ್ ಅಂದ್ರೆ ಅಷ್ಟು ಭಯ, ಉಪಾಧ್ಯಾಯನ ಕಂಡ್ರೆ ಅಷ್ಟು ಭಯ ಪಡ್ತಾರೆ, ಹೊಡಿತಾರೆ ಮಾಸ್ಟ್ರು, ಬೈತಾರೆ ಅನ್ನೋದನ್ನ ಸರಿಯಾದ ರೂಟಲ್ಲಿ, ಸರಿಯಾದ ಮಾರ್ಗದಲ್ಲಿ ತೋರಿಸುವಂತಹ ಒಂದು ವ್ಯಕ್ತಿ ಮಾಸ್ಟರ್ ಆಗಿರೋದ್ರಿಂದ, ನಮ್ಮ ಉಪಾಧ್ಯಾಯರಾಗಿರೋದ್ರಿಂದ, ನಮ್ಮ ಟೀಚರ್ ಆಗಿರೋದ್ರಿಂದ, ಅದೇ ರೀತಿ ಶನಿ ಪರಮಾತ್ಮನು ಕೂಡ ನಮಗೆ ಟೀಚಿಂಗ್ ಹೇಳ್ಕೊಡುವಂತಹ ಕ್ಯಾರೆಕ್ಟರ್ನ ಮಾಡ್ತಾನೆ. ಈಗ ನೋಡಿ, ಮೇಷರಾಶಿಯವ್ರು ಯಾರೇ ಇರ್ಬೋದು, ನೀವು ಸರಿಯಾದ ಮಾರ್ಗದಲ್ಲಿ ನಡೀತಿಲ್ವಾ, ಅಥವಾ ನೀವು ಹೋಗ್ತಿರೋ ರೂಟ್ ಸರಿ ಇಲ್ವಾ, ನೀವು ದೊಡ್ಡವರಿಗೆ ಅಗೌರವಗಳನ್ನ ಕೊಡ್ತಾ ಇದ್ದೀರಾ, ಮನೆಯಲ್ಲಿರೋ ತಂದೆ ತಾಯಿಗಳನ್ನ ತಿರಸ್ಕರಿಸ್ತಿದ್ದೀರಾ, ಕುಟುಂಬದವರಿಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ವಾ, ಅಥವಾ ನೀವು ದುಡ್ಡಿನ ಕಾಯಕದಲ್ಲೇ ಮುಂದೆ ಹೋಗ್ತಾ ಇದ್ದೀರಾ, ತನ್ನ ಕುಟುಂಬ ತನ್ನ ಮನೆ ಅನ್ನೋದನ್ನ ಪ್ರೀತಿಸ್ತಾ ಇಲ್ವಾ, ಅಥವಾ ನೀವು ಕೋಪ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನೀವು ಯಾವ್ದಾರ ಒಂದು ಅಂದ್ರೆ ನಿಮ್ಮ ಮಾಡುವಂತಹ ಕೆಲಸದಲ್ಲಿ ಬೇರೆ ಅಡ್ಡ ಮಾರ್ಗಗಳನ್ನ ಹಿಡಿದು ಬೇರೆ ದಾರಿನ ಹಿಡಿಯುವಂತದ್ ಮಾಡ್ತಾ ಇರ್ಬೋದು. ಇವೆಲ್ಲದಕ್ಕೂ ಪಾಠ ಹೇಳ್ಕೊಡೋನೆ ಶನಿ ಪರಮಾತ್ಮ. ಯಾಕೆ ಅಂತ ಅಂದ್ರೆ, ನೀವು ಹೋಗುವಂತಹ ರೂಟು, ನೀವು ಹೋಗುವಂತಹ ದಾರಿ ಏನಿದೆ ಅದು ಸರಿಯಾದ ಮಾರ್ಗದಲ್ಲಿ ಬನ್ನಿ ಅಂತ ಹೇಳಿ ಟೀಚಿಂಗ್ ಅನ್ನ ಕಲ್ಸ್ಕೊಡುವಂತನೋ, ನೀವ್ ಇದೇ ಮಾರ್ಗದಲ್ಲಿ ಬನ್ನಿ ನಿಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ಕಷ್ಟ ಬಂದಾಗ ವೆಂಕಟರಮಣ ಅಂತೀವಿ ನೋಡಿ. ತುಂಬಾ ಜನ ಏನ್ ಮಾಡ್ತಾರೆ, ಈಗ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗಿ ಬೇಡ್ಕೊಳ್ಳೋ ಅಂತದ್ದು, ಅಥವಾ ತನಗೆ ಸಮಸ್ಯೆ ಬಂದಾಗ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದನ್ನು ಮಾಡ್ತಾರೆ. ನೋಡಿ, ಕ್ರಮಬದ್ಧವಾಗಿ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಕಾರ್ಯಗಳಲ್ಲಿ ಏನೇನು ಮಾಡ್ಬೇಕು ಅನ್ನೋದನ್ನ ರೂಢಿ ಮಾಡ್ಕೊಂಡಿರ್ತಾನೋ, ಅದು ಕ್ರಮಬದ್ಧವಾಗಿ ಮಾಡುವಂತಹ ವ್ಯಕ್ತಿಗೆ ಈ ಸಾಡೆಸಾತು ಖಂಡಿತ ತೊಂದರೆ ಕೊಡೋದಿಲ್ಲ. ಇದ್ರ ಜೊತೆಗೆ ಗುರು ನಿಮಗೆ 2ನೇ ಮನೆಯಲ್ಲಿ ಇರೋದ್ರಿಂದ, ಧನಸ್ಥಾನದಲ್ಲಿ ಇರೋದ್ರಿಂದ ಕೂಡ ಒಳ್ಳೆದನ್ನೇ ಮಾಡ್ತಾ ಹೋಗ್ತಾರೆ ಮೇಷರಾಶಿಯವರಿಗೆ. ಸಾಡೆಸಾತಲ್ಲಿ ಯಾರು ಭಯ ಪಡಬೇಡಿ, ನೀವು ಮಾಡ್ಬೇಕಾಗಿದ್ದಿಷ್ಟೇ. ಶನಿ ಪರಮಾತ್ಮ ಇರೋದೇ ಬಡವರಲ್ಲಿ. ಯಾಕೆಂತಂದ್ರೆ, ಯಾರಿಗೆ ಕಷ್ಟಗಳಿದೆಯೋ ಒಂದು 100 ರೂಪಾಯಿಲಿ 10 ರೂಪಾಯಿನೇ ಎತ್ತಿಡಿ.
₹10 ₹1 ಬಡವರಿಗೆ ತೆಗ್ದಿಡಿ. ಇದರಿಂದ ಏನಾಗ್ಬೋದು? ಬಡವರಿಗೆ ಸಹಾಯ ಆಗತ್ತೆ. ಅವ್ರ ಮನೆಗೆ ದವಸ ಧಾನ್ಯಗಳಿಲ್ವಾ, ಅಥವಾ ನಿಮಗೆ ಬರ್ತಿರುವಂತಹ ಒಂದು ಹಣದಲ್ಲಿ ಒಂದು ₹100 ₹10 ಎತ್ತಿಟ್ರೆ ಒಂದು ಬನ್ನು, ಒಂದು ಅಕಸ್ಮಾತ್ ಒಂದು ಬಿಸ್ಕೆಟ್, ಯಾರ ರೋಡಲ್ಲಿ ಭಿಕ್ಷುಕರು ಇರ್ತಾರೆ ಅಂತವರಿಗೆ ದಾನ ಮಾಡ್ತಾ ಬನ್ನಿ. ಇಷ್ಟೇ ಶನಿ ಪರಮಾತ್ಮ ಕೇಳೋದು. ಕಷ್ಟದಲ್ಲಿ ಇರೋರಿಗೆ ಸಹಾಯವನ್ನ ಮಾಡಿ, ನಿಮ್ ಕೈಯಲ್ಲಾಗಿ ಸಹಾಯನ ಮಾಡಿ, ಜೊತೆಗೆ ಸರಿಯಾದ ಮಾರ್ಗದಲ್ಲಿ ನಡೀರಿ. ನಿಮ್ಮ ಒಂದು ಧರ್ಮದ ಹಾದಿ ಯಾವತ್ತು ನಿಮಗೆ ಉತ್ತಮವನ್ನ ಒಂದು ಜಯವನ್ನ ತಂದ್ಕೊಡ್ತಾ ಹೇಳುತ್ತೆ ಈ ಒಂದು ಮೇಷರಾಶಿಯವರಿಗೆ. ಅದೇ ರೀತಿ ಗುರು ನಿಮ್ಗೆ 2ನೇ ಮನೆಯಲ್ಲಿ ಇರೋದ್ರಿಂದ, ಧನಸ್ಥಾನದಿಂದ ಇನ್ನೇನು ಮುಂದಿನ ದಿನಗಳಲ್ಲಿ ಗುರು ಬದಲಾವಣೆನೂ ಕೂಡ ಆಗೋದ್ರಿಂದ ಕೂಡ 3ನೇ ಮನೆಗೆ ಹೋಗೋದ್ರಿಂದ ಮೇಷರಾಶಿಯವರಿಗೆ ಒಳ್ಳೆಯ ಮಿತ್ರರು ಕೂಡ ಸಿಗ್ತಾ ಹೋಗ್ತಾರೆ, ಅಥವಾ ಹೊಸ ಫ್ರೆಂಡ್ಶಿಪ್ ಆಗುವಂಥದ್ದು, ಅಥವಾ ಹೊಸ ಹೊಸ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಪ್ರಾರಂಭವಾಗುವಂತಹ ಮುಂದಿನ ದಿನಗಳು ಒಳ್ಳೆಯದನ್ನ ನೋಡಬಹುದು ಮೇಷರಾಶಿಯವರು. ಆದ್ರೆ 7.5 ಇರೋದ್ರಿಂದ ಭಯ ಪಡಬೇಡಿ ವೀಕ್ಷಕರೇ. ತುಂಬಾ ಜನ ತುಂಬಾ ಒಂದು ಕೃತಕ ಚಾನೆಲ್ಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ತುಂಬಾ ಎದುರಿಸ್ತಾ ಇರ್ತಾರೆ. 7.5 ಇದೆ ಮೇಷರಾಶಿಯವರಿಗೆ, 11ನೇ ಮನೆ ರಾಹು ಬರ್ತಾನೆ, 12ನೇ ಮನೆ ಶನಿ, ಏನೆಲ್ಲ ಆಗ್ಬೋದು ಅಂತಾರೆ. ಖಂಡಿತ ಏನೂ ಆಗಲ್ಲ. ನೀವು ಮಾಡುವ ಕೆಲಸದಲ್ಲಿ ಬಸವಣ್ಣ ಹೇಳ್ದಾನೆ ಮೊದಲೇ ಒಂದು ಮಾತು, ಬಸವಣ್ಣವರ ವಚನಗಳನ್ನ ನಾವು ಕೇಳ್ತಾ ಹೋದ್ರೆ ಜೀವನದಲ್ಲಿ ನಾವು ಎಷ್ಟೋ ಕಾಯಕ ಕೆಲಸಗಳನ್ನ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಕಾಯಕವೇ ಕೈಲಾಸ. ನಾವು ಮಾಡುವಂತ ಕೆಲಸದಲ್ಲಿ ದಾನ ಧರ್ಮ ಇದ್ರೆ, ನಾವು ಹೋಗುವಂತಹ ಮಾರ್ಗದರ್ಶನವಾದಂತ ಒಂದು ದಾರಿಯಲ್ಲಿ ನಾವು ನಡೆಯೋದ್ರಿಂದ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ. ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಜೊತೆಗೆ 11ನೇ ಮನೆಗೆ ರಾಹು ಕೂಡ ಬರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭಾಂಶಗಳನ್ನ ನೋಡ್ತಾ ಹೋಗ್ತೀರಾ. ಖಂಡಿತ ಒಳ್ಳೇದಾಗತ್ತೆ. ಹಿರಿಯರಿಗೆ, ದೊಡ್ಡವರಿಗೆ, ನಿಮ್ಮನೆ ಕುಟುಂಬದಲ್ಲಿರೋರಿಗೆ ಖಂಡಿತ ಗೌರವಗಳನ್ನ ಕೊಡ್ತಾ ಬನ್ನಿ. ನಿಮಗೆ ಆದಂತಹ ಕೈಯಲ್ಲಾದಂತಹ ನಿಮ್ ಬಂದಂತಹ ಹಣದಲ್ಲಿ ಸ್ವಲ್ಪ ಏನ್ ಬರುತ್ತೋ ಹಣವನ್ನ ಕೂಡಿಕ್ಕಿ ಬಡವರಿಗೆ ಸಹಾಯ ಮಾಡ್ತಾ ಬನ್ನಿ. ಅದೇ ರೀತಿ ಮೇಷರಾಶಿಯವರಿಗೆ 11ನೇ ಮನೆಗೆ ರಾಹು ಕೂಡ ಬರೋದ್ರಿಂದ, ಜೊತೆಗೆ 6ನೇ ಮನೆಯಲ್ಲಿ ಕೇತು ಬರೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಅನಾರೋಗ್ಯದಲ್ಲಿ ಬಳಲ್ತಾ ಇರೋರು, ಅಥವಾ BP ಶುಗರ್ ಇರೋರು, ಬೆಡ್ಡಿಡನ್ ಆಗಿರುವಂತರು, ಇವರೆಲ್ಲರೂ ಕೂಡ ಆರೋಗ್ಯದಿಂದ ಚೇತರಿಸಿಕೊಳ್ಳುವಂತಹ ಒಂದು ಮಾಸವಾಗಿದೆ. ಇದ್ರ ಜೊತೆಗೆ ಕೇತು 6ನೇ ಮನೆಗೆ ಬರೋದ್ರಿಂದ ಏನಾಗುತ್ತೆ, ಎಲ್ಲೋ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಬೀಳುವಂಥದ್ದು, ಅಥವಾ ನೀವು ಮುಂದುವರಿಸುವಂತಹ ಜಾಬ್ ನ ಬೇರೆ ತರ ಚೇಂಜ್ ಮಾಡಿ ಜಾಬ್ಗಳಿಗೆ ಹೋಗುವಂಥದ್ದು, ಅಥವಾ ದಿಢೀರ್ ಅಂತ ಹೇಳಿ ಕೆಲಸವನ್ನ ಬಿಟ್ಬಿಡುವಂಥದ್ದು, ಅಥವಾ ಪ್ರಮೋಷನ್ ಆಗುವಂತಹ ಚಾನ್ಸಸ್ ಮೇಷರಾಶಿಯವ್ರಿಗಿದೆ. ಇದೇ ರೀತಿ 4ನೇ ಮನೆಯಲ್ಲಿ ಕುಜ ಇರೋದ್ರಿಂದ ಖಂಡಿತ ನಿಮ್ಗೊಂದು ಮನೆ ಆಗುವಂತ ಚಾನ್ಸಸ್ ತುಂಬಾ ಇದೆ. ಎಲ್ಲರೂ ಒಂದ್ ಕಡೆ ಪ್ರಯತ್ನ ಪಟ್ರೆ ಒಂದು ಸೈಟೋ ಮನೆನೋ ಮೇಷರಾಶಿಯವರು ಕೊಂಡ್ಕೊಳ್ಳುವಂತಹ ಒಂದು ಯೋಗ ಈ ಒಂದು ಜೂನ್ ತಿಂಗಳಲ್ಲಿ ನೋಡ್ತಾ ಬರ್ಬೋದು. ಖಂಡಿತ ಒಳ್ಳೇದಾಗುತ್ತೆ ಮೇಷರಾಶಿಯವರಿಗೆ. ಮೇಷರಾಶಿಯವರು ಶುಭ ಫಲಗಳನ್ನೇ ನೋಡ್ತಾ ಹೋಗ್ತಾರೆ ಜೂನ್ ತಿಂಗಳಲ್ಲಿ.